ಇಮ್ಯಾಜಿನ್ ನೀವು ಒಂದು ದಟ್ಟವಾದ ಫಾರೆಸ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ. ಗಾಳಿಯಲ್ಲಿ ನಿಮ್ಗೆ ಮಲ್ಲಿಗೆ ಹೂವಿನ ವಾಸನೆ, ನೀವಿರೋ ಕಾಡು ಎಷ್ಟು ಸೈಲೆಂಟ್ ಆಗಿದೆ ಅಂತಂದ್ರೆ ನಿಮ್ ಹಾರ್ಟ್ ಬೀಟ್ ಸಹ ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ. ಆ ಸೈಲೆನ್ಸ್ ಅಲ್ಲಿ ಭಯ ಹುಟ್ಟುತ್ತೆ. ಸಡನ್ ಆಗಿ ನಿಮ್ ಮುಂದೆ ನೀವು ಯಾವತ್ತೂ ನೋಡ್ದಿರೋ ಅಷ್ಟು ಸುಂದರವಾದ ಹೆಂಗಸು ಕಾಣಿಸ್ತಾಳೆ. ಅವಳ ಅಪ್ಸರೆ ತರ ಇರೋ ಮುಖನ ನೋಡಿ ನಿಮ್ ಕಣ್ಣುಗಳು ಅವಳ ಮೇಲಿಂದ ದೂರ ಮಾಡಕ್ಕೆ ಆಗದಿರ ಆಗೋಗ್ಬಿಡುತ್ತೆ. ಮಾತಲ್ಲಿ ಹೇಳಿದ್ರೆ ಇಟ್ ಸಿಂಬಲೈಸ್ ಅವರ್ ಮ್ಯಾಜಿಕಲ್ ಕನೆಕ್ಷನ್ ವಿತ್ ನೇಚರ್ ಅಂಡ್ ಲೈಫ್. ಅವಳು ನಿಮ್ಮ ಜೀವನದಲ್ಲಿ ನೀವು ನೋಡ್ದಿರೋ ಅಷ್ಟು ಸುಖ ಕೊಡೋದಕ್ಕೆ ಮುಂದೆ ಬರ್ತಾಳೆ. ಬಟ್ ಅದಕ್ಕೊಂದು ಕಂಡೀಷನ್ ಇರುತ್ತೆ. ನೀವು ಅವಳ ಕೊಟ್ಟ ಗಿಫ್ಟ್ ನ ಅಕ್ಸೆಪ್ಟ್ ಮಾಡಿದ್ರೆ ನಿಮ್ಮ ಸೋಲ್, ಆತ್ಮ ಕಂಪ್ಲೀಟ್ ಆಗಿ ಅದ್ರ ಕಂಟ್ರೋಲ್ ಅಲ್ಲಿ ಕೊಟ್ಟೋಗುತ್ತೆ. ಬಟ್ ಅವಳು ಹೇಳೋದು ಏನಾದ್ರೂ ನೀವು ಕೇಳಲಿಲ್ಲ ಅಂತಂದ್ರೆ ಸೊ ಫಸ್ಟ್ ಆಫ್ ಆಲ್ ಯಾರು ಈ ಯಕ್ಷಿಣಿ? ಯಕ್ಷಿಣಿ ಅನ್ನೋ ಹೆಸರು ಕೇಳೋಷ್ಟೊತ್ತಿಗೆ ಜಾಸ್ತಿ ಜನ ಇದೊಂದು ದೆವ್ವ, ರಾಕ್ಷಸಿ ಅಂತ ಅನ್ಕೊಂತೀರಾ. ಆದ್ರೆ ನಿಜಕ್ಕೂ ಯಕ್ಷಿಣಿ ಒಂದು ಲೋವರ್ ಫಾರ್ಮ್ ಆಫ್ ಡಿವೈನ್ಸ್. ಯಾಕೆ ಲೋವರ್ ಫಾರ್ಮ್ ಆಫ್ ಡಿವೈನ್ಸ್ ಅಂತ ಇದೀನಿ ಅಂತಂದ್ರೆ ಯಕ್ಷಿಣಿಗಳಿಗೆ ದೇವ್ರಿಗಿರೋ ತರನೇ ಪವರ್ಸ್ ಇರ್ತವೆ. ನಿಮ್ಗೆ ಯಕ್ಷಿಣಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ. ಯಕ್ಷಿಣಿಗಳಿಗೆ ನಾವೇನಾದ್ರೂ ಕೇಳಿದ್ರೆ ಅದನ್ನ ಕೊಡೋಷ್ಟು ಸಾಮರ್ಥ್ಯ ಇರ್ತಾವಂತೆ. ನಾವ್ ಅದನ್ನ ಪಡ್ಕೊಂಡ್ಮೇಲೆ ನಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತವೆ. ಹಂಗೆ ಯಕ್ಷಿಣಿನ ಪಡ್ಕೊಳೋದು ಅಷ್ಟು ಈಸಿ ಅಲ್ಲ. ಜಾಸ್ತಿ ಭೀಕರವಾದ ತಪಸ್ ಮಾಡ್ಬೇಕಾಗುತ್ತೆ. ಯಕ್ಷಿಣಿಗಳು ಜಾಸ್ತಿ ಸುಂದರವಾಗಿರ್ತವೆ. ಎಷ್ಟು ಸುಂದರವಾಗಿ ಅಂತಂದ್ರೆ ಅಪ್ಸರಿಗಳು ಸಹ ಅವನ್ ಮುಂದೆ ನಿಲ್ಲಕ್ಕಾಗಲ್ಲ. ಅವ್ರಿಗಿಂತನೂ ಜಾಸ್ತಿ ಸುಂದರವಾಗಿರ್ತವೆ. ಹಂಗೆ ಚುರುಕಾಗಿ ಕೂಡ ಇರ್ತವೆ. ಇಲ್ಲಿ ನಾನು ಚುರುಕು ಅಂತ ಯಾಕೆ ಅಂತ ಇದ್ದೀನಿ ಅಂತಂದ್ರೆ ಮಹಾಭಾರತದಲ್ಲಿ ದುರ್ಯೋಧನೆ ಆನ್ಸರ್ ಮಾಡಕ್ ಆಗ್ಲಿಲ್ವಂತ ಇವ್ರು ಕೇಳೋ ಟಫ್ ಕ್ವಶನ್ಸ್ ನ. ಶಾರ್ಟ್ ಆಗಿ ಹೇಳೋತರಿದ್ರೆ ಪಂಡಿತರಿಗಿಂತ ಒಂದು ಮೆಟ್ಟು ಜಾಸ್ತಿ ಇಲ್ಲ ಪಂಡಿತರಿಗೆ ಸಮಾನವಾಗಿರ್ತಾರೆ. ಟಾಪಿಕ್ ಗೆ ಬಂದ್ರೆ ಇವಾಗ ಈ ವಿಡಿಯೋ ಅಲ್ಲಿ ಯಕ್ಷಿಣಿ ನೋಡೋದಕ್ಕೆ ಹೆಂಗಿರ್ತಾಳೆ, ಯಕ್ಷಿಣಿನ ಪಡ್ಕೊಳೋದಕ್ಕೆ ಏನ್ ಮಾಡ್ಬೇಕು, ಇಷ್ಟಕ್ಕೂ ಯಕ್ಷಿಣಿ ಹಿಸ್ಟ್ರಿ ಏನು, ಯಕ್ಷಿಣಿಗಳು ಎಷ್ಟು ತರ ಇರ್ತವೆ, ಯಾವ ತರ ಯಕ್ಷಿಣಿಗಳಿಗೆ ಯಾವ ತರ ಪವರ್ಸ್ ಇರ್ತವೆ, ಯಕ್ಷಿಣಿ ಸಾಧನೆ ಮಾಡೋದ್ರಿಂದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನೇನ್ ಇರ್ತವೆ ಎಲ್ಲ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಈ ವಿಡಿಯೋ ಫುಲ್ ಆಗಿ ನೋಡಿ, ಸ್ಕಿಪ್ ಮಾಡ್ತೀರಾ. ಸಾವಿರಾರು ವರ್ಷಗಳ ಹಿಂದೆ ಹಿಂದೂಯಿಸಂ, ಬುದ್ಧಿಸಂ, ಜೈನಿಸಂ ಧರ್ಮಗಳಲ್ಲಿ ಯಕ್ಷಿಣಿಗಳು ಅತ್ಯಂತ ರಹಸ್ಯವಾಗಿದ್ದೋಗ್ಬಿಟ್ಟಿದಾವೆ. ಅವುಗಳು ಕಂಪ್ಲೀಟ್ ಆಗಿ ದೇವರು ಅಲ್ಲ, ಕಂಪ್ಲೀಟ್ ಆಗಿ ದುಷ್ಟಶಕ್ತಿಗಳು ಅಲ್ಲ. ಅಂದ್ರೆ ಅವುಗಳನ್ನ ಒಂದು ಗ್ರೇ ಏರಿಯಾ ಪವರ್ಸ್ ಅಂದ್ರೆ ಮಧ್ಯಂತರ ಶಕ್ತಿಗಳಿಂದ ಕೂಡ್ಕೊಂಡಿರ್ತಾವೆ. ಅವ್ರನ್ನ ವಿಷ್ಣು, ಈಶ್ವರ, ದೇವ್ರ ತರ ಪೂಜಿಸಲ್ಪಡುವುದಿಲ್ಲ. ಆದ್ರೆ ಪ್ರಕೃತಿನ ಚೇಂಜ್ ಮಾಡುವಷ್ಟು ಶಕ್ತಿಗಳಿರ್ತವೆ ಅಂತ ನಮ್ಮ ಪುರಾಣಗಳು ಹೇಳ್ತಾ ಇದಾವೆ. ಫೋಕ್ಲೋರೆ ಕಥೆಗಳ ಪ್ರಕಾರ ಯಕ್ಷಿಣಿಗಳು ಸಂಪತ್ತು, ಜ್ಞಾನ, ರಕ್ಷಣೆ, ಸೂಪರ್ ನ್ಯಾಚುರಲ್ ಎಬಿಲಿಟೀಸ್ ಕೊಡ್ತವೆ ಅಂತ ಹೇಳ್ತಾ ಇದಾವೆ. ಈ ಹಳೆ ಕಾಲದವ್ರು ಸ್ವಲ್ಪ ಜನ ತಮ್ಮ ಸಂಪತ್ತನ್ನು ಭೂಮಿಯಲ್ಲಿ ಬಚ್ಚಿಟ್ಟಿ ಇದು ನನ್ನ ರಕ್ತದ ಮುಂದಿನ ವಂಶಸ್ಥರಿಗೆ ಮಾತ್ರ ಸೇರ್ಬೇಕು, ಬೇರೆ ಯಾರಾದ್ರೂ ಇದ್ರ ಮೇಲೆ ಆಸೆ ಬಿದ್ರೆ ಅವ್ರನ್ನ ಮುಗಿಸಿ ಬಿಡು, ಈ ತರ ಅವ್ರ ಕೆಲ್ಸಕ್ಕೆ ಬಳಸ್ಕೊಂತ ಇದ್ರಂತೆ ಯಕ್ಷಿಣಿಗಳನ್ನ. ಜಾಸ್ತಿ ಸ್ಟೋರೀಸ್ ಅಲ್ಲಿ ಸಂಪತ್ತಿನ ಕಾವಲ್ಗಾರರಾಗಿ ಕಾಣಿಸ್ಕೊಂತಾರೆ. ಅದೇ ಟೈಮಲ್ಲಿ ನಮ್ಮ ಪುರಾಣಗಳು ಅವ್ರ ಮನುಷ್ಯರನ್ನ ಆಟ ಆಡಿಸ್ಕೋಬಹುದು ಮತ್ತೆ ದಾರಿ ತಪ್ಪಿಸಬಹುದು ಅಂತ ಹೇಳ್ತಾ ಇದಾವೆ. ಏಷ್ಯನ್ ಋಷಿಗಳು, ತಂತ್ರಜ್ಞಾನಿಗಳು ಯಕ್ಷಿಣಿ ಬಗ್ಗೆ ಕ್ಲಿಯರ್ ಆಗಿ ಯಾವ ತರ ಪಡ್ಕೋಬೇಕು ಅಂತ ಯಾಕೆ ಬರ್ದಿದ್ದಾರೆ ಅಂತಂದ್ರೆ ಸ್ವಲ್ಪ ತಾಂತ್ರಿಕ ಪರಂಪರೆಗಳಲ್ಲಿ ಯಕ್ಷಿಣಿಯರಿಗೆ ಸಂಬಂಧಪಟ್ಟ ಮಂತ್ರಗಳು ಯಕ್ಷಿಣಿಗಳನ್ನ ಹೆಂಗೆ ಪಡ್ಕೋಬೇಕು ಅಂತ ಕ್ಲಿಯರ್ ಆಗಿ ಬರ್ದಿಕ್ಕಿದ್ದಾರೆ. ಆ ಗ್ರಂಥಗಳ ಪ್ರಕಾರ ಪಾರ್ಟಿಸಿಪೇಟರ್ ಅಂದ್ರೆ ಯಾರು ಯಕ್ಷಿಣಿನ ಪಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ವಿಸ್ಡಮ್, ಸೂಪರ್ ನ್ಯಾಚುರಲ್ ಪವರ್ಸ್, ಸ್ಪಿರಿಚುವಲ್ ಪವರ್ಸ್ ನೆಲ್ಲ ಕೊಡ್ತಾವಂತೆ. ಪುರಾತನ ನಂಬಿಕೆಗಳ ಪ್ರಕಾರ ಯಕ್ಷಿಣಿ ಸಾಧನೆಯನ್ನು ಪಡ್ಕೋಬೇಕಂತಂದ್ರೆ ಧ್ಯಾನ, ಮಂತ್ರ ಜಪನೆ ಮತ್ತು ಕಠಿಣ ಆತ್ಮೀಯ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಅಂದ್ರೆ ನಮ್ಮ ಪುರಾಣ ಫ್ಲಾಕ್ಲೋರಿಕ್ ಬಿಲೀಫ್ಸ್ ಆರ್ ನಾಟ್ ಸೈಂಟಿಫಿಕಲಿ ವೆರಿಫೈಡ್ ಫ್ಯಾಕ್ಟ್ಸ್. ಇವಾಗೂ ಸಹ ತಾಂತ್ರ ವಿದ್ಯೆಗಳಿಂದ ಸಾಧನೆ ಮಾಡಿದರೆ ಯಕ್ಷಿಣಿಗಳನ್ನ ಪ್ರಸನ್ನ ಮಾಡ್ಕೋಬಹುದು. ಸಾಧನೆ ಯಾವ ತರ ಮಾಡಬೇಕು, ಮಾಡೋವಾಗ ಯಾವ್ಯಾವ ತಪ್ಪು ಮಾಡಬಾರ್ದು, ಎಂತ ರೂಲ್ಸ್ ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ಕಿಪ್ ಮಾಡ್ದಿರೋ ನೋಡಿ. ಸೊ ಯಕ್ಷಿಣಿಗಳ ಸಾಧನೆ ಆ ಕಾಲದಿಂದನೂ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಇದು ಜಾಸ್ತಿ ಡೇಂಜರಸ್, ಯಾರು ಪ್ರಾಕ್ಟೀಸ್ ಮಾಡಬಾರ್ದು ಅಂತ. ಇದು ಜಸ್ಟ್ ಎಜುಕೇಶನ್ ಅಂಡ್ ಅವೇರ್ನೆಸ್ಗೋಸ್ಕರ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಹುಷಾರ್. ಉತ್ತಮರೇಶ್ವರ ತಂತ್ರ ಅಂತ ಒಂದು ಬುಕ್ ಇದೆ. ಈ ಬುಕ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿಕ್ಕಿದ್ದಾರೆ ಯಕ್ಷಿಣಿ ಸಾಧನೆನ ಹೆಂಗ್ ಮಾಡ್ಬೇಕು ಅಂತ. ಮುಖ್ಯವಾಗಿ ಯಕ್ಷಿಣಿ ಸಾಧನೆಯನ್ನು ಯಾರಂದ್ರೆ ಅವರು, ಹೆಂಗಂದ್ರೆ ಹೆಂಗೆ, ಯಾವಾಗಂದ್ರೆ ಅವಾಗ ಮಾಡಬಾರ್ದು. ಮೈನ್ ಆಗಿ ಅನ್ಮ್ಯಾರಿಡ್ ಪರ್ಸನ್ಸೇ ಮಾಡ್ಬೇಕು. ಆ ಪರ್ಸನ್ ತಂತ್ರ ವಿದ್ಯೆಗಳಲ್ಲಿ ಟ್ರೈನ್ ಆಗಿರ್ಬೇಕು ಮತ್ತೆ ಅವ್ರಿಗೊಂದು ಗುರು ಇರ್ಬೇಕು. ಒಂದು ವೇಳೆ ಯಾರಾದ್ರೂ ಗುರು ಗೈಡೆನ್ಸ್ ಇಲ್ದಿರನೇ ಮಾಡಿದ್ರೆ ಇನ್ನು ಏನಾಗುತ್ತೋ ನಾನು ಹೇಳಕ್ಕೆ ಆಗಲ್ಲ. ಆ ರಿಯಾಕ್ಷನ್ ಘೋರವಾಗಿರುತ್ತೆ. ಅಂದ್ರೆ ದುರ್ಮಹಾವಿದ್ಯೆನ 3 ವರ್ಷ ಕಂಪ್ಲೀಟ್ ಮಾಡಿದ್ರೆ ಯಕ್ಷಿಣಿ ಸಾಧನೆಯನ್ನ ನಾವು ಈಸಿಯಾಗಿ ಪಡ್ಕೋಬಹುದು. ಯಕ್ಷಿಣಿ ಸಾಧನೆಯನ್ನ ಸುಮಾರು 1600s ಇಂದಾನೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಸುಮಾರು ಜನ ಈ ತರ ಸಾಧನೆ ಮಾಡಿ ತಮ್ಮ ಲೈಫ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಅದ್ರಲ್ಲೂ ರೂಲ್ಸ್ ಸಹ ಇದಾವೆ, ಹೇಳ್ತೀನಿ ಕೇಳಿ. ಮೈನ್ ಆಗಿ ನಮ್ಮ ಬ್ರೈನ್ ಇಂಟೆನ್ಸ್ ಕ್ಲಿಯರ್ ಆಗಿರ್ಬೇಕು. ಕೆಟ್ಟ ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು. ಸಾಧನೆ ಮಾಡ್ತಾ ಇರೋದು ನಿಮ್ಮ ಗುರುಗೆ ಬಿಟ್ರೆ ಇನ್ಯಾರಿಗೂ ಹೇಳ್ಕೋಬಾರ್ದು. ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವ್ದಾದ್ರು ಯಕ್ಷಿಣಿನ ಪಡ್ಕೋಬೇಕು ಅಂತ ಅನ್ಕೊಂಡಿರ್ತೀರೋ ಆ ಯಕ್ಷಿಣಿ ಬಗ್ಗೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗಿರ್ಬೇಕು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಒಂದ್ ಯಕ್ಷಿಣಿನ ಊಸ್ಕೊಂಡು ಇನ್ನೊಂದ್ ಯಕ್ಷಿಣಿನ ಸಾಧನೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ
ಇನ್ನು ನಿಮ್ಮ ಕತೆ ಅಷ್ಟೇ ಆಗೋಗುತ್ತೆ. And ಮುಖ್ಯವಾಗಿ ಸಾಧನೆ ಮಾಡುವಾಗ ಕುಬೇರನ ಮಂತ್ರ ಮತ್ತೆ ಯಕ್ಷಿಣಿಗಳ ತಂತ್ರವಿದ್ಯೆಗಳ ಮಂತ್ರನ ಜಪಿಸ್ತಾ ಇರಬೇಕು. ಈ ಪ್ರೋಸೆಸ್ ಅಲ್ಲಿ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಯಕ್ಷಿಣಿ ನಿಮ್ಮನ್ನ ಬಿಡಲ್ಲ. ಅಂದ್ರೆ ಒಂದ್ಸತಿ ಯಕ್ಷಿಣಿನ ಪಡ್ಕೊಂಡ್ಮೇಲೆ ಜಾಸ್ತಿ ಬೆನಿಫಿಟ್ಸೇ ಇರ್ತವೆ. ನಾವು ಏನ್ ಬೇಕು ಅಂತ ಕೇಳಿದ್ರೆ ಅದನ್ನ ನಮ್ಗೆ ತಂದು ಕೊಡೋದು, ನಮ್ಮ ವಿಶಸ್ನ ಕಂಪ್ಲೀಟ್ ಮಾಡೋದು, ಹಿಂಗೆ ಹೇಳ್ತಾ ಹೋದ್ರೆ ಜಾಸ್ತಿನೇ ಬೆನಿಫಿಟ್ಸ್ ಇದಾವೆ. ನಿಜಕ್ಕೂ ಯಕ್ಷಿಣಿಗಳನ್ನ ನಾವು ಪಡ್ಕೊಂಡ್ಬಿಟ್ರೆ ನಮಗ್ ಮಾತ್ರ ಕಾಣಿಸ್ತವೆ, ಬೇರೆ ಇನ್ಯಾರಿಗೂ ಕಾಣಿಸಲ್ಲ. ಇಷ್ಟು ಬೆನಿಫಿಟ್ಸ್ ಇದ್ರೂ ಯಾರೇ ಆಗ್ಲಿ ಇವಾಗ ಈ ಪ್ರೆಸೆಂಟ್ ಲೈಫಲ್ಲಿ ಯಾರು ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಫ್ಯಾಮಿಲೀಸ್ ಇರ್ತವೆ. ಯಕ್ಷಿಣಿನ ಯಾರಾದ್ರೆ ಪಡ್ಕೊಂಡಿರ್ತಾರೋ ಅವ್ರ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಹಂಗೆ ಕ್ರೂಯಲ್ ಆಗೂ ಇರುತ್ತೆ. ಅದು ಸಾಧಿಸ್ಕೊಳೋರು ಜಾಸ್ತಿ ಎಕ್ಸ್ಪರ್ಟ್ ಆಗಿರ್ಬೇಕು, ಅಂತವ್ರು ಮಾತ್ರ ಸಾಧಿಸಿ ಪಡ್ಕೊಂತಾರೆ. ಸೊ ಇದು ಜಾಸ್ತಿ ಡೇಂಜರಸ್, ನೀವು ಯಾವತ್ತೂ ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ಇವಾಗ ಮೈನಾಗೆ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಾದ್ರು ಇದೆ ಅಂತಂದ್ರೆ ಯಕ್ಷಿಣಿ ಒಬ್ಬ ರಾಕ್ಷಸಿ ಅಲ್ಲ, ದೇವ್ರು. ಯಕ್ಷಿಣಿನ ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ, ಬಟ್ ನನ್ನ ಅಡ್ವೈಸ್ ಯಾರು ಆ ಸಾಧನೆ ಮಾಡಕ್ ಹೋಗ್ಬೇಡಿ. ಸೊ ನಾನು ಇವಾಗ ಹೇಳ್ದಲ್ಲ ಯಕ್ಷಿಣಿ ಏನು, ಯಕ್ಷಿಣಿ ಸಾಧನೆ ಅಂದರೆ ಏನು, ಅದನ್ನ ಹೆಂಗೆ ಪಡ್ಕೋಬೇಕು, ಅದರಲ್ಲಿ ಅಡ್ವಾಂಟೇಜಸ್ ಹೆಂಗಿರ್ತವೆ, ಡಿಸ್ಅಡ್ವಾಂಟೇಜಸ್ ಹೆಂಗಿರ್ತವೆ ಅಂತ ಕ್ಲಿಯರಾಗಿ ಹೇಳ್ದನಲ್ಲ. ಸೊ ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ. ನಿಮ್ಗೆ ಇವಾಗ ಒಂದು ಡೌಟ್ ಬಂದಿರುತ್ತೆ, ಯಾರಾದರೂ ಈ ಪ್ರೆಸೆಂಟ್ ಲೈಫಲ್ಲಿ ಈ ಥರ ಯಾಗ ಮಾಡಿರ್ತಾನ, ಮಾಡಿದ್ಮೇಲೆ ಅವನ ಎಕ್ಸ್ಪೀರಿಯೆನ್ಸ್ ಏನು, ಅವ್ನಿಗೆ ಏನಾಗುತ್ತೆ, ಇದನ್ನೆಲ್ಲ ಒಂದು ವಿಡಿಯೋ ಮಾಡಬೇಕು ನನ್ನ ಕಡೆಯಿಂದ ಅಂತಂದರೆ ಕಾಮೆಂಟಲ್ಲಿ ಪಿನ್ ಮಾಡಿ. ಸೊ ದಟ್ ನಾನು ಯಕ್ಷಿಣಿ ಬಗ್ಗೆ ಅಂದರೆ ರಿಯಲ್ ಲೈಫಲ್ಲಿ ಈ ಥರ ಯಾರಾದರೂ ಮಾಡಿದ್ರಾ ಅಂತ ರಿಸರ್ಚ್ ಮಾಡಿ ನಿಮಗೋಸ್ಕರ ಯಕ್ಷಿಣಿ ಬಗ್ಗೆ ಫುಲ್ ಡೀಟೇಲಾಗಿ ತರ್ತೀನಿ. ಕಾಮೆಂಟ್ ಮಾಡಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ನಿಮಗೋಸ್ಕರ ಬೆಸ್ಟ್ ಕಂಟೆಂಟ್ನ ತರ್ತೀನಿ.